ಬೆಳಗಾವಿಯಲ್ಲಿ ಬಿಹಾರ ಮಾದರಿಯ ಘಟನೆಯೊಂದು ನಡೆದಿದೆ. ತಂದೆ ತಾಯಿಯೇ ಮಗ ಸೊಸೆಗೆ ಕಾರದ ಪುಡಿ ಎರಚಿ ಬಂದೂಕಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹುಲಿಕೊತ್ತಲು ಗ್ರಾಮದಲ್ಲಿ ನಡೆದಿದೆ. ಶಾಂತಯ್ಯ ಹಿರೇಮಠ್ ಹಾಗೂ ಆತನ ಹೆಂಡತಿ ಸುಮಿತ್ರಾ ಕಳೆದ 15 ವರ್ಷಗಳ ಹಿಂದೆ ಮದುವೆಯಾಗಿದ್ದು ಇವರಿಗೆ ಪಾಲಕರೇ ವಿಲನ್. ಮೊನ್ನೆ ಗುರುವಾರ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಂತಯ್ಯ ಹಾಗೂ ಆತನ ತಂದೆ ನಡುವೆ ಮಾತಿಗೆ ಮಾತು ಬೆಳೆದಿದೆ. ಇದು ವಿಕೋಪಕ್ಕೆ ತಿರುಗಿ ಶಾಂತಯ್ಯನ ತಂದೆ ತಾಯಿ, ಸಹೋದರ ಸಹೋದರಿಯರು ಶಾಂತಯ್ಯ ಹಾಗೂ ಆತನ ಪತ್ನಿಗೆ ಕಾರದ ಪುಡಿ ಎರಚಿ ನಂತರ ತಂದೆ ಮನೆಯಲ್ಲಿದ್ದ ಬಂದೂಕನ್ನು ತಂದು ನಡು ಬೀದಿಯಲ್ಲಿಯೇ ಬಿಹಾರ ಮಾದರಿಯಲ್ಲಿಯೇ ಹಲ್ಲೆ ನಡೆಸಿದ್ದಾರೆ. ಈತ ಬಂದೂಕು ಹಿಡಿದು ಜನರನ್ನ ಬೆದರಿಸ್ತಾ ಇದ್ದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇಷ್ಟಾದರೂ ಕೂಡ ನಂದಗಡ ಪೊಲೀಸರು ಮಾತ್ರ ಆರೋಪಿಗಳನ್ನ ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ. ಸದ್ಯ ಶಾಂತಯ್ಯ ಹಾಗೂ ಸುಮಿತ್ರಾ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸರಿಯಾಗಿ ಹಿಸೆ ಮಾಡಿಕೊಡಂತಂದಿದ್ರೆ ಪಂಚರ ಎಲ್ಲ 7 ವರ್ಷದಿಂದ 2007ರಾಗ ಹಿಸೆ ಮಾಡಿ ಬಾಂಡ್ ಬರ್ತಾರೆ ಸರ್. ಅದ್ರ ಪ್ರಕಾರ ಬಿಟ್ಕೊಡು ಅಂತೇಳಿ ನಾ ಅಂತನ್ರಿ. ಬಿಟ್ಕೊಡೋದು ಯಾಕೆ ನಿನಗೆ ಬಂದೂಕ ಲೋಡ್ ಮಾಡಿದ್ದೇನೆ ಬಾ ಅಂತ ನಿನ್ನೆ ಗಾಡಿ ಹೊಡ್ಯಾತಿದ್ರಿ. ಗಾಡಿ ಯಾಕೆ ಹೊಡೆದಪ್ಪ ನಮ್ಮ ಅಪ್ಪನ ಕೇಳಿದ್ದಕ್ಕಾಗ್ರಿ ಗಾಡಿ ಹೊಡೆದು ನನ್ನ ಮನೆ ಮಗನ ನಾವು ಹಾಕಿಟ್ಟಿದ್ರು ನಾವು ಹೊಡಿತೇನೆ ಅದನ್ನೇನು ಕೇಳ್ತೀವಿ ಅಂತಂದ್ರಂಗೆ ನಿನಗೆ ನಾ ಹೆಂಗೆ ಹುಟ್ಟಿದ ನಂಗೆ ನಾನು ಹಕ್ಕದಾರದೇನೆ ಅಂತ ನಾ ಅಂದಿದ್ದಕ್ಕೆ ರೀ ಒಳಗಾರ ಮಗನ ದಾಟ್ ಅಂತ ಕಾಸು ಒಳಗೆ ಬಂದ್ಬಿಡ್ಲಿ ಅಂದ್ರೆ ರೀ ಬಡಿಗೆ ತೊಗೊಂಡು ಕನ್ನ ಕಾರಾಗೋಜಿದಾರನ್ನ ಬಡಿಯಾಕ ಚಾಲು ಮಾಡಿಬಿಟ್ರಿ ಸರ್. ಅವರು 5-6 ಮಂದಿ ರೀ, ನಾವು ಒಬ್ರಿ ರಾವ್ ನಾನು ಒಟ್ಟಾರು ಕನ್ನ ಕಾರಾಗೋಜಿರು ಹೊರಗೆ ದಾಟಿ ಬರ್ಬೇಕಂದ್ರೆ ಅಡ್ಡ ಬಂದೂಕ್ ಹಿಡಿದ್ರಿ ದಾಟಿ ಹಂಗೆ ಹೋಗಿ ಮಗನ ನಿಂದ್ರು ಅನ್ನೋದ್ರಿ ಮೆಲ್ಗಂಡ ಮನಕಯ್ಯ ಮನಕಾಲ ಎಲ್ಲ ಮುರಿ ಹಂಗೆ ಪಡ ಬಡದ್ರಿ ಸರ್. ದ್ಯಾಮಗುಡಿ ಮಟ್ಟ ಓಡಿ ಹೋದ್ರು ಇಬ್ಬರು ಬಡಿಗೆ ತೊಗೊಂಡೇ ಬೆನ್ನೈತಾರೆ. ನಮ್ಮ ಅಪ್ಪ ಅಮ್ಮ ಆಗಾರಿ ಅನ್ರಿ ನಮ್ಮ ಅಣ್ಣ ರೀ. ನೀವು ನೋಡ್ತಾ ಇರ್ಬೋದು, ಬೆಳಗಾವಿಯಲ್ಲಿ ದಂಪತಿಗೆ ಪೋಷಕರೇ ವಿಲನ್ ಆಗಿರುವಂತಹ ಒಂದು ಘಟನೆ. ಇದು ಬಿಹಾರ ಮಾದರಿಯಲ್ಲಿ ನಡೆದಿರುವಂತಹ ಘಟನೆ ಅಂತಲೇ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ತಂದೆ ತಾಯಿಯೇ ಮಗ ಸೊಸೆಗೆ ಕಾರದ ಪುಡಿ ಎರಚಿ ಬಂದೂಕಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿರುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ಅಂದರೆ ಆಸ್ತಿ ಅಂತಲೇ ಹೇಳ್ಬೋದು. ಆಸ್ತಿಯ ಒಂದು ವಿವಾದ ಏನಿದೆ, ಈ ಒಂದು ಹಿನ್ನೆಲೆಯಲ್ಲಿ ಕಾರದ ಪುಡಿ ಎರಚಿ ಮಗ ಮತ್ತು ಸೊಸೆಗೆ ಅಪ್ಪ ಅಮ್ಮ ಒಂದು ಹಲ್ಲೆ ಮಾಡಿರುವಂಥದ್ದು. ಇವರ ಜೊತೆಗೆ ಸೋದರ ಸೋದರಿಯರು ಕೂಡ ತಂದೆ ತಾಯಿಯ ಜೊತೆಗೆ ಹೆತ್ತವರ ಜೊತೆಗೆ ಕೈ ಜೋಡಿಸಿದ್ದಾರೆ ಅನ್ನುವಂತಹ ಆರೋಪ ಈ ಒಂದು ದಂಪತಿ ಮಾಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಮಂಜುನಾಥ್, ಏನು ಹೆತ್ತವರೇ ಈಗ ಮಕ್ಕಳಿಗೆ ವಿಲನ್ ಆಗಿರುವಂಥದ್ದು, ಆಸ್ತಿ ವಿಷಯದಿಂದಾಗಿ ಹೆತ್ತವರು ರಕ್ಷಣೆಗೆ ನಿಲ್ಲಬೇಕಾಗಿದ್ದಂಥ ಮಕ್ಕಳ ವಿರುದ್ಧವೇ ಹಲ್ಲೆಗೆ ಮುಂದಾಗಿರುವಂಥದ್ದು. ಎಷ್ಟು ದಿನಗಳಿಂದ ಈ ಒಂದು ಕುಟುಂಬದಲ್ಲಿ ಈ ರೀತಿಯ ಒಂದು ಗಲಾಟೆ ನಡೀತಾ ಇತ್ತು? ಹೌದು ಸಬಿತಾ, ಏನು ಈ ಶಾಂತಯ್ಯ ಮತ್ತು ಅವನ ಶಾಂತಯ್ಯನ ಹೆಂಡತಿ ಆದಂತ ಸುಮಿತ್ರಾ ದೇವಿ ಇಬ್ಬರು 17 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. ಮದುವೆ ಆಗಿ ಆದ್ರೆ ಏನು ಹೆಂಡತಿ ಸುಮಿತ್ರಾ ದೇವಿಯನ್ನು ಮದುವೆ ಮಾಡೋಕೋದಕ್ಕೆ ಇವರ ತಂದೆ ತಾಯಿ ಆದಂತ ಶಾಂತಯ್ಯನ ತಂದೆ ತಾಯಿ ಆದಂತ ಚೆನ್ನಯ್ಯನು ಅವನಿಗೆ ಸಹಕರಿಸುತ್ತಿರಲಿಲ್ಲ ಮತ್ತು ನನಗೆ ವಿರೋಧ ಇದೆ ಅಂತ ಹೇಳ್ತಾ ಇದ್ದ. ಅಲ್ಲಿಂದ ಇಲ್ಲಿವರೆಗೆ ಇವರು ಬೆಳಗಾವಿ ನಗರದಲ್ಲಿ ಒಂದು ಸುಮಾರು 10 ವರ್ಷದ ಕಾಲ ಇವರು ಇಲ್ಲೇ ಒಂದು ಬದುಕಿ ಬಾಳೆ ಇಲ್ಲಿ ಒಂದು ಕೆಲಸವನ್ನು ಇಲ್ಲೇ ತಮ್ಮ ಜೀವನವನ್ನು ಸಾಗಿಸ್ತಿರ್ತಾರೆ. ಆದರೆ ತದನಂತರ ತಮ್ಮ ಆಸ್ತಿಗೋಸ್ಕರ ಆಗಿ ತಮ್ಮ ಊರಾದಂತ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹುಲಿಕೊತ್ತಲು ಗ್ರಾಮಕ್ಕೆ ಹೋಗ್ತಾರೆ. ಹುಲಿಕೊತ್ತಲು ಗ್ರಾಮಕ್ಕೆ ಹೋದಾಗ ಏನು ಶಾಂತಯ್ಯ ಇರ್ತಾನೆ ತನ್ನ ತಂದೆಯ ಮನೆಯಾದಂತ ತನ್ನ ತಾತ ಕಟ್ಟಿದ ಮನೆಯಲ್ಲಿ ಒಂದು ವಾಸಿಯಾಗಿರ್ತಾನೆ. ವಾಸವಾಗಿದ್ದಾಗ ಏನು ಶಾಂತಯ್ಯನ ತಂದೆ ಇರ್ತಾನೆ ಚೆನ್ನಯ್ಯನ ಬಂದು ನಾನು ಕಟ್ಟಿದ ಮನೆ ಇದು ನೀನ್ ಯಾಕೆ ಹೇಳಿ ಗೋಡಿ ಹೊಡೆಯಲು ಮುಂದಾಗ್ತಾನೆ. ಹೊಡೆಯಲು ಮುಂದಾದಾಗ ಶಾಂತಯ್ಯ ಅದಕ್ಕೆ ಪ್ರತಿರೋಧ ಒಡ್ಡುತ್ತಾನೆ. ಪ್ರತಿರೋಧ ಒಡ್ಡಿದ ತದನಂತರ ಏನು ಚೆನ್ನಯ್ಯ ಇರ್ತಾನೆ, ಶಾಂತಯ್ಯನ ತಂದೆ ಚೆನ್ನಯ್ಯ, ಅವನು ಸ್ವತಃ ಏನು ಶಾಂತಿಯುತಕ್ಕೆ ಹೆಸರುವಾಸಿಯಾದಂತ ಕರ್ನಾಟಕದಲ್ಲಿ ಬಿಹಾರ ಮಾದರಿ ಬಂದೂಕು ಹಿಡಿದುಕೊಂಡು ನಿನ್ನನ್ನು ಕೊಲೆ ಮಾಡ್ತೀನಿ, ನನ್ನ ಮಗ ನಿನ್ನಲ್ಲ ಅಂತ ಹೇಳಿ ಅವನಿಗೆ ಒಂದು ಹೆದರಿಕೆ ಹಾಕಿ ಅವನಿಗೆ ಒಂದು ಲೋಡೆಡ್ ಏನು ಒಂದು ರೈಫಲ್ ಲೋಡ್ ಮಾಡಿ ನಿನ್ನ ಕೊಲ್ಲೆಲು ಮುಂದಾಗ್ತೇನೆ ಅಂತ ಹೇಳಿ ಇಡೀ ಊರಿನ ಸುತ್ತಲೂ ಆ ಬಂದೂಕನ್ನು ಹಿಡ್ಕೊಂಡು ಸುತ್ತ ಅವನಿಗೆ ಹೆದರಿಕೆ ಹಾಕಿ ಮತ್ತು ಅಷ್ಟೇ ಅಲ್ಲದೆ ಕಾರದ ಪುಡಿಯನ್ನು ಎರಚಿ ಅವನನ್ನು ಈಗ ಮಾರಣಾಂತಿಕ ಹಲ್ಲೆ ಮಾಡಿ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಗೆ ಒಂದು ದಾಖಲೆ ಮಾಡುವಂತಹ ಎಲ್ಲ ಪರಿಸ್ಥಿತಿ ಉಂಟಾಗಿದೆ. ಓಕೆ ಮಂಜುನಾಥ್, ನಾನು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಈಗ ಹಲ್ಲೆಗೊಳಗಾಗಿರುವಂತಹ ಶಾಂತಯ್ಯ ಅವರ ಪತ್ನಿ ಸಂಗೀತಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಗೀತಾ ಅವರೇ, ಯಾಕೆ ನಿಮ್ಮ ಅತ್ತೆ ಮಾವ ಇರ್ಬೋದು, ಅವರ ಮಕ್ಕಳಿರ್ಬೋದು, ಬೇರೆಯವರೆಲ್ಲ ನಿಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಖ್ಯ ಕಾರಣ ಏನು? ಮೇಡಮ್, ಆವತ್ತಿನ ದಿನ ನಮ್ಮ ಮನೆಯವ್ರು ಇರ್ಲಿಲ್ಲ ರೀ, ಹೊಲಕ್ಕೆ ಹೋಗಿದ್ರ ಅವ್ರ. ಹಲೋ ಹೇಳ್ರಿ. ನಮ್ಮ ಮನೆಯವ್ರು ಇರ್ಲಿಲ್ಲ ರೀ, ಹೊಲದಲ್ಲಿ ಇದ್ರ ಅವ್ರ ಮನೆ ನಮ್ ಗಾಡಿ ಹೊಡ್ಯಾಕತ್ತಿದ್ರಿ. ನಮ್ಮ ಮಾವ ನಮ್ ಬಾವ ಒಂದಿಷ್ಟು ಜನ 7-8 ಜನ ಇದ್ರಿ. ನಮ್ ನಾದ್ನಿ ನಮ್ ನೆಗೆನಿ ಎಲ್ಲಾರು ಇದ್ರಿ. ನಮ್ ಮನೆಯವ್ರನ್ನ ನಮ್ ಮಗ ಹೋಗಿ ಕರ್ಕೊಂಡ್ ಬಂದ್ರಿ ಹೊಲಕ್ ಹೋಗಿ. ಯಾಕೆ ಗಾಡಿ ಹೊಡ್ಯಾತಾರ ಅಂತ ಕೇಳಂತ್ಲೆ ನಂತ ಆಸ್ತಿ ಮಗನ ನೀ ಏನ್ ಮಾಡಕ್ ಈ ಮನ್ಯಾಗ ಇರ್ತಿ ಅಂತ ಹೇಳಿ ಕಣ್ಣಿಗೆ ಖಾರದ ಪುಡಿ ಕೊಚ್ಚಿ ಪಿಕಾಸಿಲೆ ಹೊಡೆಯೋದು, ಬಡಗಿಲೆ ಬಡಿಯೋದ, ಮತ್ ಕೈಯಾಗ ಬಂದೂಕ್ ಐತಿ, ನಿನ್ ಸಾಯಿಸ್ತೇನೆ, ನೀನ್ ಇವತ್ತು ಜೀವಂತನ ಬಿಡಂಗಿಲ್ಲ ಅಂತ ಹೇಳಿ ಅನ್ನೋದ. ಹೆಂಡಿಲಿ ಅದು ಎಲ್ಲಾ ಹೊಡದ್ರಿ ತಲೆ ಮುಖಕ್ಕ. ನಮ್ಮ ಮನೆಯವರ ತಂಗಿರಿ ಮತ್ತ ನಮ್ಮ ಮನೆಯವ್ರ ಅಣ್ಣನ ಹೆಂಡತಿ
ನಮ್ಮ ಮಾವನ ಅವ್ರಿ ಕತ್ತಿಯಿಂದ ಮರಿಗೆ ನಿಂತ್ಕೊಂಡ ಖಾರದ ಪುಡಿ ಕಣ್ಣಿಗೆ ಗೊಜ್ಜಿರಿ ಗೊಜ್ಜಿದವ್ರನ್ನ ಬಡಕ್ ಚಾಲು ಮಾಡಿರಿ ನಾವು ರಕ್ತ ಎಲ್ಲ ಸುರ್ಯಾಕತ್ತಿತ್ರಿ ಓಣ್ಯಾಗ ಹೊರಗೆ ಓಡಿ ಬಂದ್ರು ನಮ್ಮನ್ನ ಬೆನ್ನ ಹತ್ತಿ ಉಳ್ಳುಳ್ಳಿ ಶಾಡಿ ಓಣ್ಯಾಗ ಬಟ್ಟಿಲೆ ಬಡಿಯೋದ ಪಿಕಾಸಿಲೆ ಬೆಳೆಯೋದ ಈ ತರ ಎಲ್ಲಾರು ಮಾಡಿದ್ರಿ ಬಂದಕ್ ಹಿಡ್ಕೊಂಡು ಆಲ್ರೆಡಿ ಮುಂಚೆ ಏನ್ ಹೇಳಿದ್ರ ಅಂದ್ರಿ ಅವ್ರ ಯಾರು ಓಣ್ಯಾಗ ನಿಂದ್ರಬೇಡ್ರಿ ಇಲ್ಲಿ ಯಾರು ಇರಾಕ್ ಹೋಗ್ಬೇಡ್ರಿ ಇವತ್ ನನ್ನ ಸಿಟ್ಟಿನೊಳಗ ನನ್ ಇದ್ರೊಳಗ ಗುಂಡು ಯಾಕಡೆ ಹಾರ್ತೈತಿ ಎಲ್ಲಿ ಹೋಗ್ತೈತಿ ನಂಗ್ ಗೊತ್ತಾಗುದಿಲ್ಲ ಇಲ್ಲಿ ಬಾಗಲ್ದಾಗ ಕುಂತ ಏನ್ ಕೆಲಸ ಮಾಡೋದ್ ಅಂದ್ರೆ ನಮ್ಮ ಮನೆಯ ಎದುರಿಗೆ ಮನ್ಸಿದ್ರು ಎಲ್ಲಾರು ಇದ್ದೀರಿ ಕದ ಹಾಕೊಂಡ್ ಇವತ್ ನೀವ್ ಎಲ್ಲಾರು ಒಳಗಡೆ ಹೋಗ್ಬಿಡ್ರಿ ಯಾರು ಇರ್ಬೇಡ್ರಿ ಗುಂಡ್ ಹಾರಿ ಯಾರ್ಯಾರು ತಗ್ಲಿದ್ರ ಮತ್ತೆ ನಾ ಏನು ಇದನ್ ಮಾಡಕ್ ಬರಂಗಿಲ್ಲ ಅಂತ ಹೇಳೋದು ಅಂದಾಡಿರ್ರಿ ಅವ್ರ ಯಾರು ನಮಗ ಅಷ್ಟೆಲ್ಲಾ ನಮಗ್ ತ್ರಾಸಾಗಿ ಅವತ್ತ ಬಡ್ದಾಟ ಹೊಡ್ದಾಟ ಪಿಕಾಸಿಲೆ ಬಡದ ಓಣ್ಯಾಗ ಉಳ್ಳು ಶರ್ಟ್ ಬಡದ್ರು ನಮ್ ಸಹಾಯಕ್ಕೆ ಯಾವ ಜನಾನು ಬರ್ಲಿಲ್ರಿ 7-8 ಮಂದಿ ಗುಂಡಾಗಳನ್ನ ಕರ್ಕೊಂಡ್ ಬಂದ್ ಮನ್ಯಾಗ ಇಟ್ಕೊಂಡಿದ್ರಿ ಇದೆಲ್ಲಾ ಆಗಕ್ಕ ಕಾರಣ ಏನಂದ್ರ ಮೇಡಮ್ ಇರೋದು ನಮ್ದೇನು ಲಕ್ಷ ಗಂಟ್ಲೆ ಆಸ್ತಿ ಇಲ್ಲ 100 ಎಕರೆ 50 ಎಕರೆ ಹೊಲ ಇಲ್ಲರಿ ಬಾಳ ಅಂದ್ರ ಒಂದ್ ನಮ್ ಮನೆಯವ್ರ ಬರ್ತಕ್ಕದೊಂದ್ 4-5 ಎಕರೆ ಬರ್ಬಹುದ್ರಿ 3 ಎಕರೆ ಬರ್ಬಹುದ್ರಿ ಆದ್ರ ನಮಗ್ ಈಗ ಏನು ಕೊಟ್ಟಿಲ್ರಿ ಅವ್ರ ನಮ್ಮ ಮನೆಗೆ ಕೂಲಿ ಮಾಡ್ತಾರ್ರಿ ನಾವ್ ಕಟ್ಟಿ ಮೇಲೆ ಇಟ್ಕೊಂಡ್ ಜೀವನ ಮಾಡಾಕತ್ತೇವ್ರಿ ಇಷ್ಟ ಆದ್ರೂನು ಈಗ ಹಿರಿಯರ ಹಿಂದ 9 ವರ್ಷದ ಹಿಂದ ಕಾಗದ ಮಾಡಿದ್ದೈತ್ರಿ ಅದ ಬಾಂಡ್ ಪೇಪರ್ ಮೇಲ್ರಿ ಅದ್ರ ಪ್ರಕಾರ ನಾವ್ ಕೋಡ್ ಅಂತ ಹೇಳಿ ತಿಂಗಳದ 3 ಸಲ ಹಿರೇತನ ಕೂಡ್ತಿದ್ರಿ ಹಿರಿಯರು ಎಲ್ಲಾ ಕೂಡ್ತಾರ್ರಿ ಬರೇ ಮುರುಗೇಡ್ಸಿ ಎಬ್ಬಿಸ್ತಾನ್ರಿ ಹಿರೇತನ ಕೂಡಿದ್ರು ನಮಗ್ ಹೊಲ ಮನೆ ಆಸ್ತಿ ಕೊಡಾಕ್ ತಯಾರಿಲ್ರಿ ಮತ್ ನಾವ್ ಮನಿ ಬಿಟ್ಟ ಹೊಲ ಮನೆ ಆಸ್ತಿ ಬಿಟ್ಟ ನಾವ್ ಅದನ್ನೆಲ್ಲಾನು ಬಿಟ್ಟ ನಾವ್ ಬೆಳಗಾವಿ AKP ಒಳಗ ನೌಕರಿ ಮಾಡ್ಕೊಂತಿದ್ದೀರಿ ನಮ್ ಮನಿಯೊಳಗ ಅಲ್ಲೂ ಕಾರ್ ಗಾಡಿ ತಗೊಂಡು ಮಂದಿ ಕರ್ಕೊಂಡ್ ಬಂದ ನಮಗ್ ಜೀವನ್ ಬೆದರಿಕೆ ಹಾಕಿರ್ರಿ ಬರೇ ಇದೆಲ್ಲಾ ನಮಗ ಏನಾದ್ರು ಒಂದಿಷ್ಟು ನಮಗ್ ಒಂದ್ ಬಿಡಿಗಾಸನು ನಮ್ ಗಂಡನ ಮನೆಯಿಂದ ನಮಗ್ ಅನುಕೂಲ ಇಲ್ರಿ ನಾವ್ ಕಟ್ಟಿ ಮ್ಯಾಲ ಇದ್ದಾನ ಜೀವನ ಮಾಡ್ಕೊಂತದೇವ್ರಿ ನಮ್ಮ ಆಸ್ತಿ ಹಿರಿಯರ್ ಮಾಡಿದ ಕಾಗದ ಪ್ರಕಾರ ಏನೈತ ಅದನ್ನ ಕೋಡ್ ಅಂತಂದ್ರು ನಮಗ್ ಈ ನಮನಿ ಟಾರ್ಚರ್ ಕೊಡಾಕತ್ತಾರಿ ಬರೀ ಜೀವದ ಬೆದರಿಕೆ ಹಾಕ್ತಾರಿ ಮೇಡಮ್ ಏನ್ ಮಾತುಕತೆ ಮಾಡಿ ಏನು ಬಗೆಹರ್ಲಿಲ್ವಾ ಅಂದ್ರೆ ಈಗ ನಿಮ್ಮ ಅಂದ್ರೆ ಗಂಡನೇ ಮಗ ಅಲ್ವಾ ಅವ್ರಿಗೆ ಸೊ ಅಪ್ಪ ಮಗ ಏನು ಮಾತುಕತೆಯಿಂದ ಬಗೆಹರಿಸ್ಕೊಳ್ಳಿಲ್ವಾ ಮಾತುಕತೆ ಆಗಿ 9 ವರ್ಷ ಆಯ್ತು ಮೇಡಮ್ ಹಿರಿಯರ ಕೂಡಿ ಹಿರೇತನ ಮಾಡಿ 9 ವರ್ಷದ ಹಿಂದೆ ಕಾಗದ ಮಾಡಿದ ಬಾಂಡ್ ಪೇಪರ್ ದಾಖಲಾತಿ ನಮ್ ಹತ್ರ ಇದೆ ಮೇಡಮ್ ಅದಕ್ ಕೊಟ್ಟು ತಾನು ಸೈ ಮಾಡಿದನ್ರಿ ಇದ ಆಸ್ತಿ ನಿಮ್ ಅಣ್ಣಗ ಇದ ಆಸ್ತಿ ನಮ್ ಮನೆಯವ್ರಿಗೆ ಇದ ಆಸ್ತಿ ತಂದೆ ತಾಯಿಗೆ ಅಂತ ಹಿಂಗ 3 ಮಂದಿಗೆ ಕಾಗದ ಮಾಡಿ ಹಿರಿಯರು ಎಲ್ಲಾರು ನಮ್ ಹುಲಿಕೊತ್ಲ ಗ್ರಾಮದ ಹಿರಿಯರು ಎಲ್ಲಾರು ಸೈ ಮಾಡಿದ್ದೈತ್ರಿ ಮೇಡಮ್ ಅದ್ರ ಪ್ರಕಾರ ಹಿಂದ್ ಕೊಟ್ಟಾನ ನಾಳೆ ಕೊಟ್ಟಾನ ಅಂತೇಳಿ ನಾವ್ 9 ವರ್ಷದಿಂದ ಕಾದೂರಿ ಮೇಡಮ್ ಇಲ್ಲಿ ತನಕ ಆದ್ರೂ ನಮಗ ಆಸ್ತಿ ಕೊಡಕ್ ತಯಾರಿಲ್ರಿ ಈಗ ತಿಂಗಳ ಹಿಂದನೇ ನಾವ್ ಹಿರೇತನ ಕೂಡ್ಸಿದ್ರಿ ಆಗುನು ನಮ್ದು 15 ಲಕ್ಷ ಸಾಲ ಐತಿ 20 ಲಕ್ಷ ಸಾಲ ಐತಿ ಅಂತ ಹೇಳಿ ಅದನ್ನ ಸಾಲ ನೀವು ಹುಟ್ಕೊಂಡ್ ನಾ ಹಿರೇತನ ಮುಗಿಸ್ತೇನಂತಾರಿ 20 ಲಕ್ಷ ತನಕ ನಮ್ ಬರುವಂಗ ಅವನಿಂದ ಬರುವಷ್ಟು ಆಸ್ತಿನ ಇಲ್ರಿ ನಮಗ ಅವ್ರು ಬರೀ ಸಾಲ ಹೇರೋದ್ರಾಗ ಅದಾರ್ರಿ ನಮ್ ತಂದೆ ಕೊಟ್ಟು ಬಂಗಾರನು ಎಲ್ಲಾ ಕಿತ್ಕೊಂಡಿದಾರಿ ಈಗ ಹಿರಿಯರ್ ಮಾಡಿದ ಕಾಗದ ಪ್ರಕಾರನು ನಮಗ್ ಆಸ್ತಿ ಕೊಡಾಕ್ ತಯಾರಿಲ್ರಿ ಹಿರೇತನ ಕೂಡಿದ್ನೆಲ್ಲ ಮುಗಿಸಿದಾರ್ರಿ ಮೇಡಮ್ ಆದ್ರೂ ಅವ್ರು ಕೊಡಾಕ್ ತಯಾರಿಲ್ರಿ ಏನ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ಸಂಗೀತಾ ನೀವು ಮೇಡಮ್ ನಾವ್ 9 ವರ್ಷದ ಹಿಂದೆ ಇದೇನ್ ಬಾಂಡ್ ಪೇಪರ್ ಆಗೈತಲ್ರಿ ಅದ್ರ ಪ್ರಕಾರ ಅವ್ನು ಕೊಟ್ಟಿಲ್ಲ ಅಂತೇಳಿ ಈ ತರ ನಾವು ಆಗಿಂದನು ಒಂದ್ 5-6 ಸಲ ಕಂಪ್ಲೇಂಟ್ ಆಗೈತಿ ಬೆಳಗಾವಿಂದ DSP ಸಾಹೇಬ್ರ ಕಡೆಯಿಂದನು ಕಳ್ಸಿದೇವ್ರಿ ಮೇಡಮ್ ನಾವ ಕಂಪ್ಲೇಂಟ್ ಹಾಕೊಂತಾನ ಐತಿ ಅಲ್ಲಿ ಕಂಪ್ಲೇಂಟ್ ದಾಗ ಸ್ಟೇಷನ್ ಹೋದ್ರಿ ಇವ್ರು ಏನ್ ಹೇಳಿಕೆ ಕೊಡ್ತಾರಂದ್ರಿ ಊರೊಳಗ ಹಿರಿಯರ ಕುಡಿಸಿ ಬಗೆಹರಿಸ್ಕೋತೇನಂತೆ ಅಲ್ಲಿ ಹೋಗಿ ಸೈ ಮಾಡಿ ಬರ್ತಾರಿ ಊರೊಳಗ ಮಾತ್ರ ಹಿರಿಯರ್ನ ನಾವ್ ಕೂಡ್ಸಾತೇವ್ರಿ ಹಿರಿಯರ್ ಕೂಡಾತಾರ್ರಿ ಆದ್ರೆ ಹಿರಿಯರಿಗೆ ಬೆಲೆ ಕೊಟ್ಟು ಇವ್ ಹಿರಿಯತನ ಕೂಡಾಕ್ ತಯಾರಿಲ್ರಿ ಮುಗ್ಸಾಕ್ ತಯಾರಿಲ್ರಿ ಹಿರಿಯರ್ ಮಾಡಿದ ಬಾಂಡ್ ಪೇಪರ್ ಐತ್ರಿ ಅದ್ರ ಪ್ರಕಾರನ ಎಲ್ಲಾ ತಂದಿಗೆ ಮಕ್ಕಳಿಗೆ ಅಂತ ಮಾಡಿದ್ದೈತ್ರಿ ಆದ್ರೆ ಈಗ ಅದ್ರ ಪ್ರಕಾರ ನಾನ್ ನಿಮಗ್ ಕೊಡುದಿಲ್ಲ ಅಂತ ಅವ್ರ ಅಂತಾರಿ ನಮ್ ಮನೆಯವ್ರ ಏನಂತಾರಿ ನೀ ಬಾಂಡ್ ಪೇಪರ್ ಏನ್ ಮಾಡಿದೈತ್ಲ ಅದ್ರ ಪ್ರಕಾರ ಆಸ್ತಿ ಕೊಡ್ ನನಗ ಅಂತ ಅಂದ್ರ ಇಷ್ಟೆಲ್ಲಾ ಬಡ್ದಾಟ ಆಗತೈತ್ರಿ ಈಗ 5 ಎಕರೆ ಹೊಲ ಮಾಡಿದಾರ್ರಿ ಅದಕ್ಕೆ 10 ಪೈಸಾ ರೊಕ್ಕನು ಇಲ್ರಿ ನಮಗ ನಾವೀಗ ದುಡ್ಕೊಂಡ್ ಹೊರಗಡೆ ತಿನ್ನಾಕತ್ತೇವ ಅಂದ್ರೂ ಹೊರಗೂ ನಮಗ್ ಬದ್ಕಾಕ್ ಬಿಡಾತಿಲ್ರಿ ಆ ಊರಾಗಿದ್ದು ಕೂಲಿ ಮಾಡ್ಕೊಂಡ್ ತಿನ್ನಾಕತ್ರು ನಮ್ಮನ್ ಬದ್ಕಾಕ್ ಬಿಡಾತಿಲ್ರಿ ಅವ್ರ ನಿಮ್ಮ ಪತಿ ಇದಾರ ಅಲ್ಲಿ ಪತಿ ಮಾತಾಡ್ಬೋದಾ ಕೊಡ್ಬೋದಾ ಅವ್ರಿಗೆ ಹಾ ಮೇಡಮ್ ಕೊಡ್ತೀನಿ ಮೇಡಮ್ ಶಾಂತಯ್ಯ ಅವ್ರೆ ಹೇಳ್ರಿ ಸರ್ ಮೇಡಮ್ ನಿಮ್ ತಂದೆ ನಿಮ್ ಜೊತೆ ಆ ರೀತಿ ಜಗಳ ಮಾಡ್ತಿದ್ದಾರೆ ಏನು ಅಂದ್ರೆ ಆಸ್ತಿ ವಿಚಾರಕ್ಕೇನೆ ಈ ಜಗಳನ ಅಥವಾ ಬೇರೆ ಏನಾದ್ರು ನಿಮ್ಮಲ್ಲಿ ಸಿಟ್ಟಿದ್ಯಾ ಅವ್ರಿಗೆ ಆಸ್ತಿ ವಿಚಾರಕ್ಕೆ ಮೇಡಮ್ ಮಾತಾಡಿ ಬಗೆಹರಿಸ್ಕೊಂಡಿದ್ದೀರಾ ಅಪ್ಪನ ಜೊತೆ ಬಗೆಹರಿಸ್ಕೊಂಡ್ ಮೇಡಮ್ ಅವ್ರ ಕಂಪ್ಲೇಂಟ್ ಹಿರಿಯರ ಪ್ರಕಾರ ಬಗೆಹರಿಸ್ತೇನೆ ಅಂತಂದ್ರೆ ಅವ್ರು ಕೊಡಾಕ ತಯಾರಿಲ್ರಿ ಮೇಡಮ್ ಎಷ್ಟು ಜನ ಶಾಂತಯ್ಯ ಅವ್ರೆ ನೀವ್ ಎಷ್ಟು ಜನ ಮಕ್ಕಳು ಅವ್ರಿಗೆ ನಾನು ನಮ್ಮ ಅಣ್ಣ ನಮ್ಮ ತಂಗಿ ಮೇಡಮ್ ಈಗ 3 ಜನಕ್ಕೂ ಕೊಡಲ್ವಂತ ಸರಿಯಾಗಿ ಹಂಚಲ್ವಂತ ಅದು ಹಂಚಿದ್ ಬಾಂಡ್ ಪ್ರಕಾರ ಬರ್ತಾರಲ್ರಿ ಹಿರಿಯರೆಲ್ಲ ಕಬಲಾತಿ ಐತ್ರಿ ಹಿರಿಯರು ಅವಂಗ ತಿಳಿಸಿ ಹೇಳ್ರಿ ಸರ್ ಮೇಡಮ್ ಕೇಳ್ರು ನಾವ್ ಅದ್ರ ಪ್ರಕಾರ ಬಿಟ್ಟು ಕೊಡಾಕ ತಯಾರಿಲ್ಲ ಮೇಡಮ್
ಅಂದ್ರೆ ಏನು ಅವರು ನಿಮ್ಮ ಪತ್ನಿ ಹೇಳ್ತಿದ್ರು, ನಿಮ್ಮ ಮಾವ ಹೇಳ್ತಾರಂತೆ ಸಾಲ ಇದೆ ನನಗೆ 15 ಲಕ್ಷ ಅಂತ. ಸೊ ಅದೇ ಕಾರಣನಾ ಅಥವಾ ಬೇರೆ ನಿಮ್ಗೆ ಕೊಡಬಾರ್ದು ಅಂತ ಅವ್ರ ಉದ್ದೇಶನಾ? ಇಲ್ರಿ ಮೇಡಮ್, ಆ ಸಾಲ ತಗೊಂಡ್ರೆ ಕೊಡವಂತ್ರ ನಾ ಸಾಲನ ಕೂಲಿ ಮಾಡ್ಕೊಂಡ್ ತಿನ್ನುವಾಗ 15 ಲಕ್ಷ ಸಾಲ ಎಲ್ಲಿಂದ ಹರಿಬೇಕು ಮೇಡಮ್ ನಾನು? ಅದಕ್ಕೆ ನಂಗೆ ಸಾಲ ಬೇಡ, ಹಿರಿಯರು ಅದನ್ನೆಲ್ಲ ಯೋಗಕ್ಷೇಮ ವಿಚಾರ ಮಾಡ್ಕಸ ನೀ ಅವ್ನ್ ಸಾಲ ಇಲ್ಪ ನೀನೇ ಮಾಡ್ಕೊಂಡಿದ್ದೀನಿ ನೀನೇ ಹರ್ಕೊ ಅಂತ ಹಿರಿಯರು ಹೇಳ್ಯಾರ ನಂಗೆ ಆಲ್ರೆಡಿ ಸರ್. ಅವ್ ಹೇಳ್ರಿ ನೋಡಿ ಅದ್ರ ಪ್ರಕಾರ ಯಾಕಮ್ಮ ನಿನ್ನೆ ಒಳಗ್ ಬಾಡಿ ಹೊಡ್ಯಾಕತ್ತ ಯಾಕಂತ ಹೋಗಿದ್ದಕ್ಕ ನನ್ನ ಮನಿ ಮಗನ ನನ್ನ ಆಸ್ತಿ ಅಂತಂದಮ್ಮ ನಾನು ನಿನ್ ಮಗನಲ್ಲ ಅಂತ ಅಂದಿದ್ದಕ್ಕ ದಾಟ್ಯಾರದ ಆಟಂತ ಬಂದು ಕಡ್ಕೊಂತಿದ್ದೀನಿ ನೋಡ್ರಿ ಮೇಡಮ್. ಆ ಬಂದು ತಗೊಂಡ್ ನನಗೆ ಆಟ ತಿಂದ್ರು ನಾ ಒಳಗ್ ಹೋಗ್ತೀನಿ. ಅವಾಗ ಒಳಗ್ ಹೋಗ್ಕೊಡ್ಕಾರ ಎಲ್ಲ ರೆಡಿ ಮಾಡಿ ಖಾರದ ಪುಡಿ ಗಂಟೆ ಹಾಕಿ ಇಟ್ಟಿದ್ದಿ ಮೇಡಮ್. ಅವ್ರು ಒಳಗ್ ಹೋಗ್ಕೊಡ್ತಾರ ಖಾರ ಹೋಗದ್ರಿ. ಆ ಖಾರ ಹೋಗಿರ್ಕ ಕಣ್ ಕಾಣ್ಲಿಲ್ಲ, ಮೆಲ್ಗಂಡ ತಳಗ ಬಡಿ ಬಡಿ ಅಂತೇಳಿ ಹುಣಗ ಹರ್ದಂಗ ಎಲ್ಲ ಹಡ್ಡ ಪಡ್ಡ ಮಣಕಾಲ ಎಲ್ಲ ಮುರ್ದನ್ ಮೇಡಮ್. ಓಕೆ ಓಕೆ, ಧನ್ಯವಾದ. ದವಾಖಾನೆಯಾಗ ಇಟ್ಟಾರ ಮೇಡಮ್. ಓಕೆ, ಧನ್ಯವಾದ ಶಾಂತ ಅವರೇ ನೀವು ಮಾತಾಡೋದಕ್ಕೆ ನಮ್ಮ ಜೊತೆ.